ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಕಲಿಸ್ತಾ ಇದ್ದೀನಿ ಕನ್ನಡದಲ್ಲಿ. ಆದಷ್ಟು ಕನ್ನಡ ಬಳಸಿ, ಮಧ್ಯ ಮಧ್ಯದಲ್ಲಿ ಇಂಗ್ಲೀಷನ್ನು ಬಳಸ್ತಾ ಇದ್ದೀನಿ. ಆದಷ್ಟು ಸಬ್ಜೆಕ್ಟನ್ನು ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ, ನಾನು ಈಗ ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರನ್ನು ಪಾಠ ಮಾಡ್ತಾ ಇದ್ದೀನಿ. ಆಗಲೇ 2 ವೀಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ, ಥಂಬ್ ರೂಲ್ ಮತ್ತು ಬಯೋಟ್-ಸಾವರ್ಟ್ ಲಾ ಅಂತ. ಬಯೋಟ್-ಸಾವರ್ಟ್ ಲಾ ಉಪಯೋಗಿಸ್ಕೊಂಡು ಹೌ ಟು ಫೈಂಡ್ ದ ಮ್ಯಾಗ್ನೆಟಿಕ್ field on the axis of circular coil, that also we have discussed in the previous video. So in this video we are going to discuss Ampere circuital theorem and applications of Ampere circuital theorem. ನೋಡಿ, ಈ ಬಯೋಟ್-ಸಾವರ್ಟ್ ಲಾ ಇದೆಯಲ್ಲ, ಬಯೋಟ್-ಸಾವರ್ಟ್ ಲಾ ಒಂದು ಥರ ಕೂಲಂಬ್ಸ್ ಲಾ ಇದ್ದಂಗೆ. It is applicable only for selected structures. It is not applicable for all shapes, conductors of all the shapes. Applicable ಅಂತ ಅಲ್ಲ, it is not convenient ಅಂತ. ಎಲ್ಲ ಥರದ ಶೇಪ್ಗಳಿಗೂ ಕೂಡ ಬಯೋಟ್-ಸಾವರ್ಟ್ ಲಾ ಅಷ್ಟು ಕನ್ವೀನಿಯೆಂಟ್ ಆಗಿ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಬಳಸ್ತೀವಿ. ಫಸ್ಟ್ ಆಫ್ ಆಲ್ ಯು ಮಸ್ಟ್ ನೋ ವಾಟ್ ಈಸ್ ದಿಸ್ ಆಂಪೇರ್ ಬಯೋಟ್-ಸಾವರ್ಟ್ ಲಾ. ಬಯೋಟ್-ಸಾವರ್ಟ್ ಲಾ ಏನಕ್ಕೆ ಬಳಸ್ತೀವಿ ಹೇಳಿ ನೋಡೋಣ. ಎಸ್, ಇಟ್ ಈಸ್ ಟು ಫೈಂಡ್ the magnitude of magnetic field produced by the current in a conductor. ಸೊ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಆ ಕರೆಂಟಿಂದ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಇದು ಯಾವ ಶೇಪ್ ಬೇಕಾದ್ರೂ ಇರ್ಬೋದು ಅಂತ ಹೇಳಿದ್ದೀನಿ. ಹಂಗಂತ ಹೇಳಿ ಎಂತೆಂಥದೋ ಶೇಪ್ ಇದ್ದರೆ ಬಯೋಟ್-ಸಾವರ್ಟ್ ಲಾ ಬರೆಯೋದು ಅಷ್ಟು ಸುಲಭ ಇಲ್ಲ. ಸೊ ಈ ಕರೆಂಟಿಂದ ಇಷ್ಟು ದೂರದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಅಥವಾ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬಂತು, ಇದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ನೌ ವಿ ಶಾಲ್ ಪ್ರೊಸೀಡ್ ಫರ್ದರ್ ವಿತ್ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್. ಫಸ್ಟ್ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಾನು ಅದರ ಅಪ್ಲಿಕೇಶನ್ಸ್ ಕಡೆಗೆ ಹೋಗ್ತೀನಿ. ಆಯ್ತಾ? ಈಗ ನೋಡಿ, ಒಂದು ಕಂಡಕ್ಟರ್ ಇದೆ. ಸದ್ಯಕ್ಕೆ ಸ್ಟ್ರೈಟ್ ಕಂಡಕ್ಟರ್ ಅನ್ನೇ ತಗೋತೀನಿ. ಆಮೇಲೆ ಈ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಯಾವ ಥರದ್ದು ಬೇಕಾದ್ರೂ, ಯಾವ ಥರದ ಶೇಪಿಗೂ ಬೇಕಾದ್ರೂ ನಾವು ಅಪ್ಲೈ ಮಾಡೋದು ಅನ್ನೋದಕ್ಕೆ ಸಾಲಿನಾಯ್ಡ್ ಅನ್ನೋ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಆಯ್ತಾ? ಈಗ ಒಂದು ಕಂಡಕ್ಟರ್ ಇದೆ, ಇದೇ ಕಂಡಕ್ಟರು, ಇದರಲ್ಲಿ ನಾನು ಕರೆಂಟನ್ನು ಪಾಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಕಂಡಕ್ಟರ್, ಐ ಕನೆಕ್ಟ್ ದಿಸ್ ಟು ಬ್ಯಾಟರಿ. ಓಕೆ, ಈ ಥರ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಅವಾಗ ಕರೆಂಟ್ ಫ್ಲೋ ಆಗುತ್ತೆ. ಇಷ್ಟು ದಿವಸ ನಾನು ಕರೆಂಟನ್ನು ಸುಮ್ಮನೆ ಒಂದು ಆರೋ ಮಾರ್ಕ್ ಬರೆದು ತೋರಿಸ್ತಾ ಇದ್ದೆ. ಅದರರ್ಥ ಕರೆಂಟ್ ಈ ಕಡೆ ಫ್ಲೋ ಆಗ್ತಾ ಇದೆ ಅಂತ. ಬಟ್ ದಟ್ ಡಸಂಟ್ ಮೀನ್ ದಟ್ ಕರೆಂಟ್ ಈಸ್ ಫ್ಲೋಯಿಂಗ್ ಓನ್ಲಿ ಇನ್ ದಿಸ್ ಲೈನ್. ಬರೀ ಅಷ್ಟೇ ಲೈನಲ್ಲಿ ಪಾಸ್ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್. ಅಂದರೆ ಆ ಕಂಡಕ್ಟರ್ನ ಎಲ್ಲ ಭಾಗದಲ್ಲೂ ಕರೆಂಟು ಪಸರಿಸುತ್ತಿರುತ್ತದೆ. ಅಂದರೆ ಎಲ್ಲ ಭಾಗದಲ್ಲೂ ಕರೆಂಟು ಹರಿತಾ ಇರುತ್ತೆ. ಸೊ ನಾನೀಗ ಕಂಡಕ್ಟರ್ಗೆ ಕನೆಕ್ಟ್ ಮಾಡಿದ್ದೀನಿ ಬ್ಯಾಟ್ರಿ ಅಂತಂದರೆ, ಇಲ್ಲಿಂದ ಇಲ್ಲಿ ತನಕ ನೀನು ಯಾವ ಪೋರ್ಷನನ್ನು, ಅದು ಬರೀ ಸರ್ಫೇಸೇ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಅಥವಾ ಈ ಕಡೆ ಸೈಡ್ ಇರ್ಬೋದು, ಎಲ್ಲ ಭಾಗದಲ್ಲೂ ಕರೆಂಟ್ ಹರಿತಾ ಇರುತ್ತೆ ಅಂತ ಅರ್ಥ. ಓಕೆ, ಈಗ ಈ ಕಂಡಕ್ಟರ್ನಲ್ಲಿ ಇಷ್ಟು ಕರೆಂಟ್ ಇದೆ, ದಿಸ್ ಕಂಡಕ್ಟರ್ ಈಸ್ ಕಂಟೈನಿಂಗ್ ಸೋ ಮಚ್ ಆಫ್ ಕರೆಂಟ್ ಅಂತ. ಈಗ ಅದನ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರಿತೀನಿ ನೋಡಿ ವಿದ್ಯಾರ್ಥಿಗಳೇ. ಈಗ ಕರೆಂಟನ್ನು ಸ್ವಲ್ಪ ಕ್ಲಾರಿಟಿ ಪರ್ಪಸ್ಗೆ ಡಾಟೆಡ್ ಲೈನಲ್ಲಿ ಬರಿತೀನಿ. ಸೊ ಇದು ಕರೆಂಟ್ ಹರಿತಾ ಇದೆ, ಇದು ಕೂಡ ಕರೆಂಟೇನೆ. ಈ ರೀತಿ ಕರೆಂಟ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಹೇಳಿ, ಫ್ಲೋ ಆಫ್ ಚಾರ್ಜಸ್. ಈಗ ನದಿನಲ್ಲಿ ನೀರು ಹರಿತಾ ಇದೆ ಅಂದರೆ ನದಿ ಹರಿವು ಅಗಲ ಎಷ್ಟಿದೆಯೋ ಅಷ್ಟು ಕೂಡ ನೀರು ಹರಿತಾ ಇದೆ. ತುಂಬಿ ಹರಿತಾ ಇದ್ದರೆ, ಮಳೆ ಬಂದು ನದಿಗಳೆಲ್ಲ ತುಂಬಿ ಹರಿತಾ ಇದ್ದರೆ ಎಲ್ಲ ಈ ದಡದಿಂದ ಆ ದಡದ ತನಕ ನದಿನಲ್ಲಿ ನೀರು ಹರಿತಾ ಇರುತ್ತೆ. ಆಯಿತಾ? ಬರೀ ಮಧ್ಯದಲ್ಲಿ ಮಾತ್ರ ಒಂದು ತಿನ್ ಸ್ಟ್ರೀಮ್ ಹರಿತಾ ಇರಲ್ಲ. ಅಫ್ಕೋರ್ಸ್ ಹರಿಬೋದೇನೋ, ಯಾವಾಗ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ನದಿ ತುಂಬಿ ಹರಿತಾ ಇರುತ್ತೆ. ಅದೇ ರೀತಿ ಕಂಡಕ್ಟರ್ನಲ್ಲಿ ಚಾರ್ಜಸ್ಸು ತುಂಬ ಹರಿತಾ ಇದೆ, ಎಲ್ಲ ಭಾಗದಲ್ಲೂ ಕೂಡ ಹರಿತಾ ಇದ್ದಾವೆ. ಈಗ ನಾನು ಇಲ್ಲಿಂದ ಇಲ್ಲಿ ತನಕ ಪೋರ್ಷನನ್ನು ಕನ್ಸಿಡರ್ ಮಾಡಿದೆ ಅಂದ್ಕೊಳ್ಳಿ. ಅವಾಗ ಈ ಬೌಂಡರಿ, ನಾನು ಬರೆಯಲಿಲ್ಲ, ಬೌಂಡ್ರಿನ ಬರೆದು ಬಿಡ್ತೀನಿ. ಈ ಬೌಂಡ್ರಿ ಹಾಕಿದೆ ಅಂದ್ಕೊಳ್ಳಿ. ಈ ಬೌಂಡರಿ ಒಳಗಡೆಗೆ ಫುಲ್ ಕರೆಂಟ್ ಎನ್ಕ್ಲೋಸ್ ಆಗಿದೆ, ಒಳಗೊಂಡಿದೆ ಅಂತ. ಎನ್ಕ್ಲೋಸ್ ಅಂದರೆ ಒಳಗೊಂಡಿದೆ ಅಂತ. ಈ ಥರ ನಿಮ್ಗೆ ಏನಾದರೂ ಸ್ವಲ್ಪ ಇಂಗ್ಲೀಷ್ನಲ್ಲಿ ವೀಕ್ ಇತ್ತು ಅಥವಾ ಸ್ವಲ್ಪ ಪದಗಳ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ನೀವು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬಹುದು. ಸೊ ದಿಸ್ ಕಂಡಕ್ಟರ್ ಈಸ್ ಎನ್ಕ್ಲೋಸಿಂಗ್ ಸಮ್ ಕರೆಂಟ್, ಅದರೊಳಗಡೆ ಕರೆಂಟ್ ಸೇರ್ಕೊಂಡಿದೆ. ಒಂದು ವೇಳೆ ನಾನು ಈ ಥರ ಬೌಂಡರಿ ಹಾಕ್ತೀನಿ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳೇ ಹೇಳಿ ನೋಡೋಣ, ಈ ಬೌಂಡ್ರಿ ಒಳಗೂ ಮತ್ತು ಈ ಬೌಂಡ್ರಿ ಒಳಗೂ, ಎರಡು ಬೌಂಡ್ರಿ ಒಳಗೂ ಸೇಮ್ ಅಮೌಂಟ್ ಕರೆಂಟ್ ಎನ್ಕ್ಲೋಸ್ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇದು ಬೌಂಡ್ರಿ ದೊಡ್ಡದು, ಅದರಲ್ಲಿ ಜಾಸ್ತಿ ಕರೆಂಟ್ ಎನ್ಕ್ಲೋಸ್ ಆಗಿದೆ. ಇದು ಬೌಂಡರಿ ಚಿಕ್ಕದು, ಇದರಲ್ಲಿ ಕಡಿಮೆ ಕರೆಂಟ್ ಎನ್ಕ್ಲೋಸ್ ಆಗಿದೆ. ಈ ರೀತಿ ನಾವು ಇನ್ನೊಂದು ಬೌಂಡ್ರಿ ತಗೋತೀನಿ ನೋಡಿ, ಇದು intermediate ಇದೆ. Compared to second, this encloses more current. Compared to one, this encloses less current. ಈಗ ಅರ್ಥ ಆಯ್ತಲ್ವಾ? ಈಗ ಇಲ್ಲೊಂದು ಬೌಂಡ್ರಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ.
ಇಲ್ಲಿ ಏನಾದರೂ ಕರೆಂಟ್ ಇದೆಯಾ? ಇಲ್ಲ. ದಿಸ್ ಡಸ್ ನಾಟ್ ಎನ್ಕ್ಲೋಸ್ ಎನಿ ಕರೆಂಟ್. ಯಾಕಂದರೆ ಕರೆಂಟ್ ಹರಿತಾ ಇರೋದೆಲ್ಲ ಇಲ್ಲಿ, ಕರೆಂಟ್ ಹರಿತಾ ಇರೋದು ಇಲ್ಲೇ ಆಗಿರೋದ್ರಿಂದ ನಾನು ಇಲ್ಲಿ ಬೌಂಡ್ರಿ ಹಾಕಿದರೆ, ಲೆಟ್ಸ್ ಸೇ ಬೌಂಡ್ರಿ ನಂಬರ್ 4, ದೇರ್ ಇಸ್ ನೋ ಕರೆಂಟ್ ಎನ್ಕ್ಲೋಸ್ಡ್. ಅರ್ಥ ಆಯ್ತಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಆಂಪೇರ್ ಸರ್ಕ್ಯೂಟಲ್ ಥಿಯರಮಲ್ಲಿ ಇದನ್ನು ಬಳಸ್ತೀವಿ ನಾವು, ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಬೌಂಡರಿ ಅನ್ನೋ ಪದನ ಬಳಸ್ತೀವಿ. ಸೊ ಅದು ಬೌಂಡ್ರಿ ಬಂದು ಇಮ್ಯಾಜಿನರಿ ಬೌಂಡ್ರಿ. ಈಗ ನೋಡ್ರಪ್ಪ ಹೆಂಗೆ ಅಂತಂದರೆ ನನ್ನ ಹತ್ರ ಒಂದು 4-5 ಪೆನ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ, ಇಷ್ಟು ಪೆನ್ಗಳಿದ್ದಾವೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಇಷ್ಟು ಪೆನ್ಗಳಿದ್ದಾವೆ, ನಾನು ಇಷ್ಟು ಪೆನ್ನನ್ನು ಈ ರೀತಿ ಹಿಡ್ಕೊಂಡಿದ್ದೀನಿ. ದಟ್ ಮೀನ್ಸ್ ಮೈ ಹ್ಯಾಂಡ್ ಈಸ್ ಎನ್ಕ್ಲೋಸಿಂಗ್ 1 2 3 4 5 6 ಪೆನ್ಸ್. ಗಾಟ್ ಇಟ್ ಆರ್ ನಾಟ್? ಸಪೋಸ್ ನಾನು ಇಷ್ಟನ್ನು ಮಾತ್ರ ಇಟ್ಕೊಂಡೆ, ಇವನು ಇಟ್ಕೊಂಡಿಲ್ಲ, ಇಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅಂದರೆ 1 2 ಎನ್ಕ್ಲೋಸ್ಡ್, ರಿಮೈನಿಂಗ್ ಆರ್ ನಾಟ್ ಎನ್ಕ್ಲೋಸ್ಡ್. ಓಕೆ, ಸೊ ನನ್ನ ಬಲಗೈಯಲ್ಲಿ ಬರೀ 2 ಪೆನ್ ಮಾತ್ರ ಎನ್ಕ್ಲೋಸ್ ಆಗಿದೆ. ಅಥವಾ ಎಲ್ಲ ಪೆನ್ಗಳಿಲ್ಲಿದ್ದಾವೆ, ನಾನು ಇಲ್ಲಿ ಕೈ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಇಲ್ಲಿ ಯಾವ ಪೆನ್ನು ಕೂಡ ಎನ್ಕ್ಲೋಸ್ ಆಗಿಲ್ಲ. ಐ ಹೋಪ್ ಯು ಗಾಟ್ ದಿ ಕಾನ್ಸೆಪ್ಟ್ ಆಫ್ ಎನ್ಕ್ಲೋಸಿಂಗ್. ಸೊ ಇಲ್ಲೂ ಅಷ್ಟೇ, ಈ ಬೌಂಡರಿ ಏನಿದೆಯಲ್ಲ ಅದು ಇಮ್ಯಾಜಿನರಿ ಬೌಂಡರಿ, ಹೌ ಮಚ್ ಕರೆಂಟ್ ಇಟ್ ಈಸ್ ಎನ್ಕ್ಲೋಸಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ಮಿನಲ್ಲಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಸರಿ, ಅದು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಆಯರ್ಸ್ಟೆಡ್ ಹೇಳ್ದಂಗೆ ಎಲ್ಲ ಕಡೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ವೇರ್ ಎವರ್ ದೇರ್ ಈಸ್ ಕರೆಂಟ್ ದೇರ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ವೇ ವೆದರ್ ದೇರ್ ಈಸ್ ಕರೆಂಟ್ ಆರ್ ನೋ ಕರೆಂಟ್, ದೇರ್ ಈಸ್ magnetic field here, everywhere there is magnetic field. So current ಮತ್ತೆ magnetic field ಎರಡು ಜೊತೆಯಾಗಿ ಹೋಗ್ತಕ್ಕಂಥ ಕ್ವಾಂಟಿಟಿಗಳು ಅನ್ನೋದು ಒಂದು ಮನಸ್ಸಿನಲ್ಲಿ ಇರಲಿ. ಇಷ್ಟು ಹೇಳಿದ ಮೇಲೆ now I will come to the Ampere circuital theorem. Now let me consider some current flowing in a particular direction. ಈ ಥರ ಕರೆಂಟ್ ಹರಿತಾ ಇದೆ ಅಂತ ಇಟ್ಕೊಳ್ಳೋಣ. Let us say this is current I is the current flowing in this direction. ಯಾವುದ್ರಲ್ಲಿ ಹರಿತಾ ಇದೆ? ಡೆಫಿನೆಟ್ಲಿ ಇಟ್ ಈಸ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್. ಈ ಥರ ಕಂಡಕ್ಟರ್ನಲ್ಲೇ ಹರಿಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕರೆಂಟ್ ಇದ್ದರೆ ಸಾಲದು, ಅದು ಫ್ಲೋ ಆಗಲಿಕ್ಕೆ ಕಂಡಕ್ಟರ್ ಕೂಡ ಇರಬೇಕು ಅಂತ. ಅಂದರೆ ಕರೆಂಟ್ ಎಲಿಮೆಂಟ್ ಇರಬೇಕು ಅಂತ. ಅಂದರೆ ಇಲ್ಲಿ ಒಂದು ಕಂಡಕ್ಟರ್ ಇರಬೇಕು. ಕಂಡಕ್ಟರ್ ಇದೆ, ನಾನು ಅಲ್ಲಿ ತೋರಿಸಿಲ್ಲ ಅಷ್ಟೇ. ಓಕೆನಾ? ಸೊ ದೇರ್ ಈಸ್ ಎವ್ರಿವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ನೌ ಯು ಪುಟ್ ಅನ್ ಇಮ್ಯಾಜಿನರಿ ಬೌಂಡರಿ ಅರೌಂಡ್ ದಿಸ್. ಪುಟ್ ಅನ್ ಇಮ್ಯಾಜಿನರಿ ಬೌಂಡರಿ ಅರೌಂಡ್ ದಿಸ್. ಕಾಣಿಸ್ತಾ ಇದೆಯಾ? ದಿಸ್ ಇಮ್ಯಾಜಿನರಿ ಬೌಂಡರಿ ಈಸ್ ನೋನ್ ಆಸ್ ಆಂಪೇರಿಯನ್ ಲೂಪ್. ಈಗ ಚಾರ್ಜ್ಗಳಿದ್ರೆ ಅದ್ರ ಸುತ್ತಲೂ ಒಂದು ಇಮ್ಯಾಜಿನರಿ ಬೌಂಡರಿ ಹಾಕಿ ಅಂತ ಹೇಳ್ತಾ ಇದ್ದೆ, ನೆನಪಿದೆ ಗಾಸ್ ಥಿಯರಮ್ಗಳಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ ಚಾಪ್ಟರಲ್ಲಿ? ಎಸ್, ನೆನಪಿದೆ. ಆ ಬೌಂಡರಿನ ಏನಂತ ಕರಿತಾ ಇದ್ವಿ ನಾವು? ಗಾಶಿಯನ್ ಸರ್ಫೇಸ್ ಅಂತ ಕರಿತಾ ಇದ್ವಿ. ಹಾಗೆ ಇಲ್ಲಿ ಒಂದು ಇಮ್ಯಾಜಿನರಿ ಬೌಂಡರಿ ಹಾಕಿದರೆ ಅದನ್ನು ಆಂಪೇರಿಯನ್ ಲೂಪ್ ಅಂತ ಕರಿತೀವಿ. ಆಮೇಲೆ ಚಾರ್ಜ್ಗಳಿಂದ ಬರೋದು ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಈ ಬೌಂಡರಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯೂ ಟು ಚಾರ್ಜ್ ಆ್ಯಂಡ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಬೌಂಡರಿ. ಹಾಗೆ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬಂದಂಗೆ ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎವ್ರಿವೇರ್ ಅಂಡ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್, ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನು ತಗೊಳ್ಳಿ, ಇದೇ ಆಗ್ಬೇಕಂತೇನಿಲ್ಲ, ಇಲ್ಲಿ ತಗೊಳ್ಳಿ, ಇಲ್ಲಿ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಆ ಪಾಯಿಂಟ್ನಲ್ಲಿ ನೀವೊಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದರೆ ದಟ್ ಟ್ಯಾಂಜೆಂಟ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಾನು ಇನ್ನು ಆಂಪೇರಿಯನ್ ಲೂಪ್ ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಶುರುನೇ ಮಾಡಿಲ್ಲ. ಅದಕ್ಕೆ ಬೇಕಾಗಿರೋಂಥ ಪೀಠಿಕೆ ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಇದ್ದೀನಿ. ಚಾರ್ಜಿನ ಸುತ್ತ ಇಮ್ಯಾಜಿನರಿ ಬೌಂಡರಿ ತಗೊಂಡ್ರೆ ಅದು ಗಾಶಿಯನ್ ಬೌಂಡರಿ ಆಗುತ್ತೆ. ಕರೆಂಟಿನ ಸುತ್ತ ಇಮ್ಯಾಜಿನರಿ ಬೌಂಡರಿ ತಗೊಂಡ್ರೆ ಆಂಪೇರಿಯನ್ ಲೂಪ್ ಆಗುತ್ತೆ. ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟ್ಯಾಂಜೆನ್ಷಿಯಲ್ ಟು ದ ಬೌಂಡರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಗಾಸ್ ಥಿಯರಮ್ ಅನ್ನು ಹೇಳಿ ಇಲ್ಲಿಗೆ ಬರ್ತೀನಿ. ಗಾಸ್ ಥಿಯರಮ್ ಏನು ಹೇಳುತ್ತೆ? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಸಿಗ್ಮಾ ಇ ಡಾಟ್ ಡಿ ಎಸ್, ಇದನ್ನು ಫ್ಲಕ್ಸ್ ಅಂತ ಕರಿತೀವಿ, ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ನೆನಪಿದೆಯಾ? ಗಾಸ್ ಥಿಯರಮ್ ಏನು ಹೇಳುತ್ತೆ? ಟೋಟಲ್ ಫ್ಲಕ್ಸ್ ಇಟ್ ಈಸ್ ರಿಟನ್ ಆಸ್ ಸಿಗ್ಮಾ ಇ ಡಾಟ್ ಡಿ ಎಸ್ is equal to 1/ε0 times q1 plus q2 plus q3 etc.
ಇಲ್ಲಿ ಸಿಗ್ಮಾ ಇ ಡಾಟ್ ಡಿ ಎಸ್ ಅಂದರೆ ಫ್ಲಕ್ಸ್. ಸೊ ಸ್ಟೇಟ್ಮೆಂಟಲ್ಲಿ ನಾವು ಸಿಗ್ಮಾ ಇ ಡಾಟ್ ಡಿ ಎಸ್ ಅಂತ ಹೇಳಲ್ಲ, ಟೋಟಲ್ ಫ್ಲಕ್ಸ್ ಅಂತಂದೇ ಹೇಳ್ತೀವಿ. ಬೇಕಂದರೆ ಅದನ್ನು ಈ ಥರನೂ ಚೇಂಜ್ ಮಾಡ್ಕೋಬೋದು. ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ Q1 ಪ್ಲಸ್ Q2 ಪ್ಲಸ್ Q3 ಅನ್ನೋ ಬದಲಿಗೆ ಸಿಗ್ಮಾ ಇ ಡಾಟ್ ಡಿ ಎಸ್ ಅಥವಾ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 1/ε0 Q1 ಪ್ಲಸ್ Q2 ಪ್ಲಸ್ Q3 ಎಟ್ಸೆಟ್ರಾ. ಗೊತ್ತಾಗ್ತಾ ಇದೆಯಾ? ಇದು ಗಾಸ್ ಥಿಯರಮ್. ಇದೇ ಥರ ಇಲ್ಲೂ ಕೂಡ ಬರೀಬಹುದು. ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಈ ಬದಲಿಗೆ ಬಿ ಬರುತ್ತೆ, ಡಿ ಎಸ್ ಬದಲಿಗೆ ಡಿ ಎಲ್ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ನಾನು ತಗೊಂಡಿರೋದು ಸರ್ಫೇಸ್, ಹಂಗಾಗಿ ಏರಿಯಾ. ಇಲ್ಲಿ ತಗೊಂಡಿರೋದು ಬೌಂಡರಿ ಅಂದರೆ ಲೆಂತ್, ಅಂದರೆ ರಿಂಗ್ ಥರ ಇಮ್ಯಾಜಿನರಿ. ಅದಕ್ಕೆ ನಾನು ಹೇಳಿದ್ದು ಲೂಪ್ ಅಂತ, ಸರ್ಫೇಸ್ ಅಂತ ಹೇಳಲಿಲ್ಲ. ಸೊ ಬಿ ಈಸ್ ರೀಪ್ಲೇಸ್ಡ್ ಬೈ ಇ ಈಸ್ ರೀಪ್ಲೇಸ್ಡ್ ಬೈ ಬಿ, ds is replaced by dl, so it is b dot dl. ಆಮೇಲೆ ಸಿಗ್ಮಾ ಬದಲಿಗೆ ಇಂಟಗ್ರೇಷನ್ ಸಿಂಬಲ್ ಬರುತ್ತೆ. ಸಿಗ್ಮಾ ಅಂದ್ರೂ ಒಟ್ಟುಗೂಡಿಸೋದು ಅಂತ, ಇಂಟಗ್ರೇಷನ್ ಅಂದ್ರೂ ಒಟ್ಟುಗೂಡಿಸೋದು ಅಂತ. ಅವೆರಡರ ಮಧ್ಯೆ ಸ್ವಲ್ಪ ಸಣ್ಣ ಡಿಫ್ರೆನ್ಸ್ ಇದೆ. ಈಗ ಸದ್ಯಕ್ಕೆ ಆ ಡಿಫ್ರೆನ್ಸ್ ಏನು ಎತ್ತ ನೋಡೋದು ಬೇಡ, ಆಯಿತಾ? ಆಮೇಲೆ ಇಂಟಗ್ರೇಷನ್ನಲ್ಲೇ 3 ಥರದ ಇಂಟಗ್ರೇಷನ್ಸ್ ಇದ್ದಾವೆ. ಲೀನಿಯರ್ ಇಂಟಗ್ರೇಷನ್ ಅಥವಾ ಲೈನ್ ಇಂಟಗ್ರೇಷನ್, ಸರ್ಫೇಸ್ ಇಂಟಗ್ರೇಷನ್, ವಾಲ್ಯೂಮ್ ಇಂಟಗ್ರೇಷನ್ ಅಂತ. ಹಂಗಂದ್ರೆ ಏನು ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಒಂದು ಲೈನಿನ ಈ ತುದಿಯಿಂದ ಆ ತುದಿ ತನಕ ಟೋಟಲ್ ಮಾಡ್ಕೊಳ್ತಾ ಹೋದರೆ ಅದು ಲೀನಿಯರ್ ಇಂಟಗ್ರೇಷನ್ ಅಥವಾ ಲೈನ್ ಇಂಟಗ್ರೇಷನ್ ಆಗುತ್ತೆ. ಈಗ ಒಂದು ರಿಂಗ್ ಇದೆ, ಇಲ್ಲಿಂದ ಶುರು ಮಾಡಿ ಇಲ್ಲಿ ತನಕ ವಾಪಸ್ ಅಲ್ಲಿಗೆ ಬರೋದು. ದಿಸ್ ಪ್ಲಸ್ ದಿಸ್ ಪ್ಲಸ್ 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 ಎಲ್ಲ ಆ್ಯಡ್ ಮಾಡ್ಕೊಂಡು ಹೋದ್ರೆ ಅದು ಲೀನಿಯರ್ ಇಂಟಗ್ರೇಷನ್ ಅಥವಾ ಲೈನ್ ಇಂಟಗ್ರೇಷನ್. ಅದನ್ನು ಈ ಥರ ಬರೀತಾರೆ. ಲೈನ್ ಇಂಟಗ್ರೇಷನ್ ಅನ್ನು ಈ ಸಿಂಬಲ್ ಇಂದ ಬರೀತಾರೆ, ಆಯ್ತಾ? ಇ ಬದಲಿಗೆ ಬಿ ಆಯಿತು, ಡಿ ಎಸ್ ಬದಲಿಗೆ ಡಿ ಎಲ್ ಆಯಿತು, ಸಿಗ್ಮಾ ಬದಲಿಗೆ ಲೈನ್ ಇಂಟೆಗ್ರಲ್ ಆಯಿತು. ಈಸ್ ಈಕ್ವಲ್ ಟು ε0ಗೆ ಇಲ್ಲಿ ಕೌಂಟರ್ ಪಾರ್ಟ್ ಮ್ಯೂ ನಾಟ್. ε0 ಡಿನಾಮಿನೇಟರ್ ಬರುತ್ತೆ ಯಾವಾಗಲೂ. ಈ ಚಾಪ್ಟರ್ನಲ್ಲಿ ಮ್ಯೂ ನಾಟ್ ನ್ಯೂಮರೇಟರ್ ಅಲ್ಲಿ ಬರುತ್ತೆ. ಗೊತ್ತಾಯ್ತಾ? ವರ್ಡಿಂಗ್ಸ್ ಏನು ಹೇಳುತ್ತೆ ಇದು? 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್. ಇಲ್ಲಿ ಎನ್ಕ್ಲೋಸ್ ಆಗಿರೋದು ಚಾರ್ಜ್ ಅಲ್ಲ, ಕರೆಂಟ್. ಸೊ ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್. ಮುಗಿದೋಯ್ತು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್. ಇದನ್ನೇ ನೀವು ವರ್ಡಿಂಗ್ಸ್ ಅಲ್ಲಿ ಬರೋದು ಬಿಡಿ, ಅಲ್ಲಿಗೆ ಲಾ ಆಗೋಗ್ಬಿಡುತ್ತೆ. ಏನು ಹೇಳುತ್ತೆ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್? ದ ಲೈನ್ ಇಂಟೆಗ್ರಲ್ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್ ಆಫ್ ದಿ ಕಂಡಕ್ಟರ್ ಆಂಪೇರಿಯನ್ ಲೂಪ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದಿ ಆಂಪೇರಿಯನ್ ಲೂಪ್. ಐ ರಿಪೀಟ್, ಲೈನ್ ಇಂಟೆಗ್ರಲ್ ಆಫ್ ದ ಡಾಟ್ ಪ್ರಾಡಕ್ಟ್ of magnetic field and length of the Amperian loop is equal to mu naught times the current enclosed by the Amperian loop. ಗೊತ್ತಾಯ್ತಾ ಮಕ್ಕಳೇ? ಸೊ ಇದು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್. ಇಲ್ಲಿ ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್, ಡಿ ಎಲ್ ಅನ್ನೋದು ಇಲ್ಲಿ ತಗೊಂಡಿರ್ತಕ್ಕಂಥ ಒಂದು ಸ್ಮಾಲ್ ಸೆಗ್ಮೆಂಟ್ ಅಷ್ಟೇ, ಚಿಕ್ಕ ಲೆಂತ್. ಅದೇ ಇಲ್ಲಿ ತೋರಿಸಿನಲ್ಲ, ಈ ಥರ ಚಿಕ್ಕ ಲೆಂತ್. ಆಮೇಲೆ ಮ್ಯೂ ನಾಟ್ ಅನ್ನೋದು ಇಟ್ ಈಸ್ ಪರ್ಮಿಯಬಿಲಿಟಿ, ಐ ಈಸ್ ಕರೆಂಟ್ ಎನ್ಕ್ಲೋಸ್ಡ್. ನೋಡಿ, ಈಗ ನಾನೇನು ಇಲ್ಲಿ ತಗೊಂಡೆ, ಇಲ್ಲಿ ಎಲ್ಲೋ ನಾನು ಆಂಪೇರಿಯನ್ ಲೂಪನ್ನು ತಗೋತೀನಿ. ಆಂಪೇರಿಯನ್ ಲೂಪನ್ನು ತಗೊಂಡಾಗ ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಇಲ್ಲಿ ನಾನು ಮ್ಯೂ ನಾಟ್ ಐ ಅನ್ನು ಬರೆದ್ರೆ ಮ್ಯೂ ನಾಟ್ ಐ 0 ಆಗುತ್ತೆ. ಗೊತ್ತಾಯ್ತಾ? ದಟ್ ಡಸಂಟ್ ಮೀನ್ ದಟ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಯರ್. ಸೊ ನೀವು ಬರಿಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಯಾವ ರೀಜನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡು ಯಾವ ರೀಜನ್ನಲ್ಲಿ ಕರೆಂಟನ್ನು ಕನ್ಸಿಡರ್ ಮಾಡಿದಿರೋ ಅಲ್ಲಿ ಮಾತ್ರ ಆಂಪೇರ್ಸ್ ಲಾ. ಹಂಗಂತ ಇಲ್ಲಿ ಆಂಪೇರ್ಸ್ ಲಾ ಬರೆದ್ರೆ 0 ಬರುತ್ತೆ ಸರ್ ಅಲ್ಲಿ, ಹಂಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂತ ಹೇಳೋಂಗಿಲ್ಲ, ಆಯ್ತಾ? ಈಗ ಗಾಸ್ ಥಿಯರಮ್ಗೆ ಬರೋಣ. ನಾನು ಇಲ್ಲಿ ಗಾಸ್ ಥಿಯರಮ್ ಅನ್ನು ಬರೀತೀನಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡಿ ಎಸ್ ದಟ್ ಈಸ್ ಫ್ಲಕ್ಸ್ 0 ಆಗುತ್ತೆ. ಹಾಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಅಲ್ಲ, ಡಾಟ್ ಪ್ರಾಡಕ್ಟ್ ಆಫ್ ಬಿ ಡಾಟ್ ಡಿ ಎಲ್ 0 ಆಗುತ್ತೆ. ಇದು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಬಗ್ಗೆ ಇರ್ತಕ್ಕಂಥ ಸಣ್ಣ ಗೊಂದಲ, ಕನ್ಫ್ಯೂಷನ್. ಸೊ ಇಷ್ಟು ಹೇಳಿದ ಮೇಲೆ ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡಬಹುದು? ಮೊದಲನೇದಾಗಿ ಸಾಲೆನಾಯ್ಡ್ ಅಂತ ಒಂದು ಡಿವೈಸ್ ಇದೆ. ಸಾಲೆನಾಯ್ಡ್ ಅಂದರೆ ಏನಪ್ಪ? ಇಟ್ ಈಸ್ ಎ ಸಿಲಿಂಡರ್ ಕನ್ಸಿಸ್ಟಿಂಗ್ ಆಫ್ ಲಾರ್ಜ್ ನಂಬರ್ ಆಫ್
ಕಾಯಿಲ್ಸ್ ಟರ್ನ್ಸ್ ಕಾಪರ್ ವೈಯರು, ಸಿಲ್ವರ್ ವೈಯರು, ಅಲ್ಯೂಮಿನಿಯಂ ವೈರ್ನ ಸುತ್ತಿರ್ತಾರೆ. ಆಯ್ತು, ಇದನ್ನು ನೀವು ಮನೆಯಲ್ಲೂ ಮಾಡ್ಬೋದು. ಒಂದು ಉದ್ದನೆ ಒಂದು ರಾಡ್ ಪ್ಲಾಸ್ಟಿಕ್ ಪೈಪನ್ನು ತಗೊಳ್ಳಿ, ಅದ್ರ ಮೇಲೆ ಕಾಪರ್ ವೈಯರನ್ನು ಸುತ್ತಕೊಂಡು ಹೋಗಿ. ಇದು ಗ್ಯಾಪ್ ಇರಬೇಕು, ಟೊಳ್ಳಿರಬೇಕು. ಪೈಪ್ ಅಂತ ಹೇಳಿದೆ, ರಾಡ್ ಅಂತ ಹೇಳಲಿಲ್ಲ. ಆಯ್ತಾ? ಆಮೇಲೆ ಈ ವೈಯರನ್ನು ಅಂದರೆ ಇದನ್ನು ಕಾಯಿಲ್ ಅಂತ ಕರಿತೀನಿ, ತಗೊಂಡು ಬಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ. ಅವಾಗ ಅದು ಸಾಲೆನಾಯ್ಡ್ ಆಗುತ್ತೆ. ಸಾಲೆನಾಯ್ಡ್ ಈಸ್ ಎ ಯೂನಿಫಾರ್ಮ್ ಸಿಲಿಂಡರ್ ಹೂಸ್ ಲೆಂತ್ ಈಸ್ ಗ್ರೇಟರ್ ದ್ಯಾನ್ ರೇಡಿಯಸ್, ಲೆಂತ್ ಜಾಸ್ತಿ ಇರಬೇಕು, ಕನ್ಸಿಸ್ಟಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ವೈಂಡಿಂಗ್ಸ್ ಕನೆಕ್ಟೆಡ್ ಟು ಬ್ಯಾಟರಿ. ಇದರಲ್ಲಿ ನೀವು ಸ್ವಿಚ್ ಆನ್ ಮಾಡಿದರೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಕರೆಂಟ್ ಹೀಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಕರೆಂಟು ಈ ಕಡೆಯಿಂದ ಸುತ್ಕೊಂಡು ಮುಂದಕ್ಕೆ ಹೋಗುತ್ತೆ. ಗೊತ್ತಾಯ್ತಾ? ಸೊ ಈ ಕಡೆ ತುದಿನಲ್ಲಿ ಕ್ಲಾಕ್ ವೈಸ್, ಆ ಕಡೆಯಿಂದ ನೋಡೋರಿಗೆ ಅದು ಆ್ಯಂಟಿ ಕ್ಲಾಕ್ ವೈಸ್. ಸೊ ಈ ಕಡೆ ತುದಿಯಿಂದ ಕ್ಲಾಕ್ ವೈಸ್, ಆ ಕಡೆ ತುದಿಯಿಂದ ಆ್ಯಂಟಿ ಕ್ಲಾಕ್ ವೈಸ್. ವಿದ್ಯಾರ್ಥಿಗಳೇ, ನೆನಪಿದೆಯಾ? ಕ್ಲಾಕ್ ವೈಸ್ ಕರೆಂಟ್ ಇದ್ದರೆ ಎಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು ಸರ್? ಕನ್ವರ್ಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕನ್ವರ್ಜ್ ಆಗುತ್ತೆ. ಸೊ ಈ ಕಡೆ ಸೈಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಕನ್ವರ್ಜ್ ಆಗುತ್ತೆ. ಗೊತ್ತಾಯ್ತಾ? ಈ ಕಡೆ ಡೈವರ್ಜ್ ಆಗುತ್ತೆ, ಹೊರಗೆ ಬಂದಂಗೆ ಆಗುತ್ತೆ. ಸೊ ಇದು ಸಾಲೆನಾಯ್ಡಿನ ಸ್ಟ್ರಕ್ಚರ್. ಸೊ ಅಟ್ ಒನ್ ಎಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ converging, at the other end they are diverging. So one end is therefore acting like a south pole and the other end is acting like a north pole. ಗೊತ್ತಾಯ್ತಾ? ಸೊ ಈ ತುದಿ ಸೌತ್ ಪೋಲ್ ಥರ ಆಗುತ್ತೆ, ಇದು ನಾರ್ತ್ ಪೋಲ್ ಥರ ಆಗುತ್ತೆ. ಅದಷ್ಟೇ ಅಲ್ಲ, ಒಳಗಡೆ ನೋಡಿ, ಈ ಲೈನನ್ನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಇದು ಹೋಗಿ ಇದಕ್ಕೆ ಜಾಯಿನ್ ಆಗುತ್ತೆ. ಹಾಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಿ ಜಾಯಿನ್ ಆಗುತ್ತೆ. ಸೊ ಈ ಥರ ಒಳಗಡೆ ನಾನು ಲೈನ್ಸನ್ನು ಎಳೆದರೆ ಆ ಲೈನ್ಗಳು ಪ್ಯಾರಲಲ್ ಆಗಿರ್ತವೆ. ಆಲ್ರೆಡಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಲ್ಲಿ ನಿಮಗೊಂದು ಪ್ರಾಪರ್ಟಿ ಹೇಳಿದ್ದೀನಿ, ಲೈನ್ಸ್ ಪ್ಯಾರಲಲ್ ಇದ್ದರೆ ಫೀಲ್ಡ್ ಯೂನಿಫಾರ್ಮ್ ಅಂತ. ಸೊ ಹಾಗಾಗಿ ಒಳಗಡೆ ಫೀಲ್ಡ್ ಯೂನಿಫಾರಮ್, ಹೊರಗಡೆ ಫೀಲ್ಡ್ ನಾನ್ ಯೂನಿಫಾರಮ್. ಈಗ ಇದರ ಒಳಗಡೆಗೆ ನಾನು ಏನಾದ್ರು ಒಂದು ಐರನ್ ಪೀಸ್ ಇಟ್ಟೆ ಅಂತ ಇಟ್ಕೊಳ್ಳಿ, ಆ ಐರನ್ ಪೀಸ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಐರನ್ ಪೀಸಿನ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿರುತ್ತೆ. ಇದನ್ನು ನೀವು ಮನೆಯಲ್ಲೇ ಮಾಡಬಹುದು. ಒಂದು ಮೊಳೆ ಇದ್ದರೆ ಮೊಳೆ ತಗೊಳ್ಳಿ, ಮೊಳೆ ಸುತ್ತ ಒಂದು ಕಾಪರ್ ವೈರನ್ನು ಸುತ್ತಿ ಒಂದು ಸೆಲ್ಲಿಗೆ ಕನೆಕ್ಟ್ ಮಾಡಿ. ಜಾಸ್ತಿ ಸೆಲ್ಗಳು ಬೇಡ, ಒಂದೇ ಒಂದು ಸೆಲ್ಲು ನಿಮ್ಮ ರಿಮೋಟ್ ಕಂಟ್ರೋಲಲ್ಲಿ ಇರುತ್ತಲ್ಲ, ಒಂದು ಸಣ್ಣ ಸೆಲ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ಕೈ ಸುಡುತ್ತೆ. ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ಕಾಪರ್ ವೈರನ್ನು ಸೆಲ್ಲಿಗೆ ಟಚ್ ಮಾಡಿ, ಆಯಿತಾ? ಟಚ್ ಮಾಡಿ ಈ ಮೊಳೆ ಅಂತ ಹೇಳಿದ್ನಲ್ಲ, ಮೊಳೆ ಪಕ್ಕದಲ್ಲಿ ಒಂದು ಗುಂಡು ಪಿನ್ನ ತಗೊಂಬನ್ನಿ. ಗುಂಡು ಪಿನ್ನನೋ ಅಥವಾ ಸೇಫ್ಟಿ ಪಿನ್ನನೋ, ಬಟ್ಟೆಗೆಲ್ಲರೂ ಹರಿದ್ರೆ ಅಥವಾ ಏನಾದ್ರು ಚಪ್ಪಲಿ ಕಿತ್ತೋದ್ರೆ ಹಾಕೋತಿರಲ್ವ, ಆ ಥರದ್ದೊಂದು ಪಿನ್ನನ್ನು ತಗೊಂಬನ್ನಿ. ಈ ಸೆಲ್ಲಿಂದ ಬರೋ ಕರೆಂಟಿಂದ ಆ ಕಬ್ಬಿಣದ ಮೊಳೆ ಏನಾಗಿರುತ್ತೆ, ಮ್ಯಾಗ್ನೆಟ್ ಆಗಿರುತ್ತೆ. ಹಾಗಾಗಿ ನೀವು ತಗೊಂಬರೋ ಗುಂಡು ಪಿನ್ನು ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನಾನು ಹೇಳಿದ ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ? ಬೇಕಾದ್ರೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ, ಒಂದು ಸೆಲ್ಲು, ರಿಮೋಟ್ ಕಂಟ್ರೋಲಲ್ಲೋ ಬ್ಯಾಟ್ರಿನಲ್ಲೋ ಎಲ್ಲ ಇರುತ್ತೆ, ಒಂದು ಸೆಲ್ಲು, ಒಂದು ಕಬ್ಬಿಣದ ಮೊಳೆ, ಆಮೇಲೆ ಒಂಚೂರು ಕಾಪರ್ ವೈಯರು, ಆಮೇಲೆ ಒಂದು ಗುಂಡು ಪಿನ್ನ. ಸೊ ಈ ಥರ ಟಚ್ ಮಾಡಿಸ್ಬಿಟ್ಟು ಗುಂಡು ಪಿನ್ನ ತೊಗೊಂಬನ್ನಿ, ಅದಕ್ಕೆ ಅಂಟ್ಕೊಳ್ಳುತ್ತೆ. ಅದರ ಅರ್ಥ ಏನು? ಇಟ್ ಈಸ್ ಆಲ್ರೆಡಿ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟ್. ಸೊ ಅದೇ ಪ್ರಿನ್ಸಿಪಲ್ಲೇ ಸಾಲೆನಾಯ್ಡ್. ಇಲ್ಲಿ ಒಂದು ವ್ಯತ್ಯಾಸ ಏನು ಅಂದರೆ, ಕಬ್ಬಿಣದ ಮೊಳೆ ಇಡೋದಿಲ್ಲ, ಇಲ್ಲಿ ಮೊಳೆ ಮೇಲೆ ಸುತ್ತೋದಿಲ್ಲ, ಪ್ಲಾಸ್ಟಿಕ್ ಪೈಪಿನ ಮೇಲೆ ಸುತ್ತಿದ್ದೀನಿ. ಒಳಗಡೆ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆಗೆ ನಾನು ಒಂದು ಐರನ್ ಪೀಸನ್ನು ಇಡ್ತೀನಿ. ಐರನ್ ಪೀಸ್ ಇಟ್ಟಾಗ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಾಲೆನಾಯ್ಡಿಂದ ನಾನು ಯೂನಿಫಾರ್ಮ್ ಮ್ಯಾಗ್ನೆಟ್ಸನ್ನು ಜನರೇಟ್ ಮಾಡ್ಬೋದು. ಸಾಲೆನಾಯ್ಡಿಂದ ನಾನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಬೋದು. ಮಕ್ಕಳೇ, ಸಾಲೆನಾಯ್ಡ್ ಅನ್ನೋದು ಬಹಳ ಮುಖ್ಯವಾದ ಡಿವೈಸ್. ಇವತ್ತೇನು ನಾವು ಮ್ಯಾಗ್ನೆಟ್ಸನ್ನು ಜನರೇಟ್ ಮಾಡ್ತೀವಲ್ಲ ಆರ್ಟಿಫಿಷಿಯಲ್ ಆಗಿ, ಅವನ್ನ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕೂಡ ಕರಿತೀವಿ. ದೇ ಆಲ್ ಆರ್ ಪ್ರೊಡ್ಯೂಸ್ಡ್ ಬೈ ಮೀನ್ಸ್ ಆಫ್ ಸಾಲೆನಾಯ್ಡ್ ಓನ್ಲಿ. ಸೊ ಸಾಲೆನಾಯ್ಡ್ ಈಸ್ ಎ ಡಿವೈಸ್ ವಿಚ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಆಯಿಸ್ಟೆಡ್ ಎಕ್ಸ್ಪರಿಮೆಂಟ್. ಈ ಸಾಲೆನಾಯ್ಡಿನಲ್ಲಿ ಒಳಗಡೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿದೆ ಅಂತ ನಾವು ಕಂಡುಹಿಡಿಯಬೇಕು. ಬಯೋಟ್ ಸಾವರ್ಟ್ ಲಾ ಉಪಯೋಗಿಸಿದ್ರೆ ಬರೋದಿಲ್ಲ. ಅದನ್ನೇ ನಾನು ಬಿಗಿನಿಂಗಲ್ಲಿ ಹೇಳಿದ್ದು. ಬಯೋಟ್ ಸಾವರ್ಟ್ ಲಾ ಇಂದ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ತಗೊಳ್ಳುತ್ತೆ. ಬರೋದಿಲ್ಲ ಅನ್ನೋ ತಪ್ಪು, ತುಂಬ ಟೈಮ್ ತಗೊಳ್ಳುತ್ತೆ. ಅದ್ರ ಬದಲಿಗೆ ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಬಳಸ್ಬಿಟ್ರೆ ಈಸಿಲಿ ವಿ ಕ್ಯಾನ್ ಸಾಲ್ವ್. ಹೆಂಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಐ ಹ್ಯಾವ್ ಟು ಅಪ್ಲೈ
Ampere circuital theorem, like I have to apply Gauss theorem. Whenever I apply Gauss theorem, I have to imagine a boundary. Similarly, I have to imagine a boundary. ಅಲ್ಲಿ ಅದನ್ನ ಸರ್ಫೇಸ್ ಅಂತ ಕರೆದೆ, ಇಲ್ಲಿ ಇದನ್ನ ನಾನು ಲೂಪ್ ಅಂತ ಕರಿತೀನಿ. ಆ ಸರ್ಫೇಸ್ ಯಾವ ಶೇಪಲ್ಲಿ ಬೇಕಾದರೂ ಇರ್ಬೋದು, ಹಾಗೆ ಲೂಪ್ ಕೂಡ ಯಾವ ಶೇಪಲ್ಲಿ ಬೇಕಾದರೂ ಇರ್ಬೋದು. ಹೀಗೇ ಇರಬೇಕಂತ ಏನಿಲ್ಲ. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ಲೂಪನ್ನು ಬರಿತೀನಿ. ಗಮನಿಸಿ ಕೇರ್ಫುಲ್ ಆಗಿ. ಈ ಥರ ಒಂದು ಲೂಪನ್ನು ಬರಿತೀನಿ. ಡಾಟೆಡ್ ಲೈನ್ ಬರಿತಾ ಇದ್ದೀನಿ, ಗಮನಿಸ್ತಾ ಇದ್ದೀರಲ್ವಾ? ಇದು ಒಂದು ಲೂಪ್. ಓಕೆ, ಐ ನೇಮ್ ಇಟ್ ಆಸ್ ಎ ಬಿ ಸಿ ಡಿ, ರೈಟ್? A, B, C, D. So, the length of the CD is small l. ಇದು ಆಂಪೇರಿಯನ್ ಲೂಪ್. ಮಕ್ಕಳೇ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. ಕರೆಂಟ್ ಎಲ್ಲಿ ಹರಿತಾ ಇದೆ? ಈ ಪೈಪಿನ ಒಳಗಡೆ ಕರೆಂಟ್ ಹರಿತಾ ಇದೆ, ಹೌದಲ್ವಾ? ಒಂದೊಂದು ಟರ್ನಲ್ಲೂ ಕೂಡ ಐ ಅಮೌಂಟ್ ಆಫ್ ಕರೆಂಟ್ ಹರಿತಾ ಇದೆ. 10 ಟರ್ನ್ ಇದ್ರೆ 10 ಇಂಟು ಐ ಅಂತ ಬರೀಬೇಕು. 100 ಟರ್ನ್ ಇದ್ರೆ 100 ಇಂಟು ಐ ಅಂತ ಬರೀಬೇಕು. n ನಂಬರ್ ಆಫ್ ಟರ್ನ್ಸ್ ಇದ್ರೆ n ಇಂಟು ಐ ಅಂತ ಬರೀಬೇಕು. ಅದು ಮನಸ್ಸಲ್ಲಿರಲಿ. ಈಗ ಎ ಬಿ ಹತ್ರ ಯಾವುದಾದ್ರು ಕರೆಂಟ್ ಹರಿತಾ ಇದೆಯಾ? ಇಲ್ಲ. ಎ ಡಿ ಈ ಲೈನಲ್ಲಿ ಯಾವುದಾದ್ರು ಕರೆಂಟ್ ಹರಿತಾ ಇದೆಯಾ? ಇಲ್ಲ. ಬಿ ಸಿ ಹರಿತಾ ಇದೆಯಾ? ಇಲ್ಲ. ಇರೋದು ಅಂದರೆ ಕರೆಂಟ್ ಹರಿತಿರೋ ಜಾಗದಲ್ಲಿ ಇರೋದು ಯಾವುದು? ಸಿ ಡಿ ಅಷ್ಟೇನೆ. ಹಾಗಾಗಿ ನಾನು ಏನು ಈ ಫಾರ್ಮುಲಾ ಬರಿತೀನಲ್ಲ, ದಟ್ ಈಸ್ ಲೈನ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು current enclosed. Current enclosed by which part of the loop? Not the entire loop, it is only CD. Mu naught into current enclosed by CD. ಮಕ್ಕಳೇ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. ಎನ್ಕ್ಲೋಸ್ಡ್ ಅಂತ ಫುಲ್ ಬರ್ದಿಲ್ಲ, ENCL ಅಷ್ಟೇ ಬರ್ದಿದ್ದೀನಿ. ENCL ಇಂಟು CD. ಅಂದರೆ ಎ ಬಿನಲ್ಲಿ ಕರೆಂಟ್ ಇಲ್ಲ, ಬಿ ಸಿನಲ್ಲಿಲ್ಲ, ಎ ಡಿನಲ್ಲಿಲ್ಲ, ಸಿ ಡಿನಲ್ಲಿ ಮಾತ್ರ ಕರೆಂಟ್ ಇದೆ. ಓಕೆ, ಎಷ್ಟು ಕರೆಂಟ್ ಇದೆ ಅದನ್ನು ನೋಡೋಣ. ಸೊ ಇಂಟೆಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಎಷ್ಟು ಕರೆಂಟ್ ಇದೆ. ಈಗ ನೋಡಿ, ಇಲ್ಲಿ ಎಷ್ಟೋ ನಂಬರ್ ಆಫ್ ಟರ್ನ್ಸ್ ಇದೆ. ಇಲ್ಲಿಂದ ಇಲ್ಲಿ ತನಕ 1 2 3 4 5 ಇರ್ಬೋದು, 10 ಇರ್ಬೋದು, 100 ಇರ್ಬೋದು. ಇನ್ ಜನರಲ್ n ಟೈಮ್ಸ್ ಇರಬಹುದು. ಅಲ್ಲಿಗೆ n ಇಂಟು ಐ ಆಗುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಒಂದೇ ಒಂದು ಟರ್ನ್ ಇದ್ರೆ ಅದು 1 ಇಂಟು ಐ. n ನಂಬರ್ ಆಫ್ ಟರ್ನ್ಸ್ ಇದೆ, ಅದು n ಇಂಟು ಐ. ಕರೆಕ್ಟ್. ನೆಕ್ಸ್ಟ್ ಬಿನ ಹೊರಗಡೆ ಇಟ್ಕೋತೀನಿ, ಯಾಕಂದರೆ ಒಳಗಡೆ ಎಲ್ಲ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಹಾಗಾಗಿ ಅದು ಕಾನ್ಸ್ಟೆಂಟು. ಸೊ ಇಂಟೆಗ್ರಲ್ ಆಫ್ ಡಿ ಎಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ. Following, no? Okay, sir. Then B into, tell me, integral of DL ಏನಾಗುತ್ತೆ? integral of DL. Integral of DL ಅಂದರೆ ಇಲ್ಲಿಂದ ಇಲ್ಲಿ ತನಕ ಟೋಟಲ್ ಲೆಂತ್ ಅಂತ ಅಷ್ಟೇನೆ. That is already there, L. So B into L is equal to mu naught Ni. Following, no? Mu naught Ni. So I want only B, that is mu naught N divided by L. ಇದನ್ನು ಸಪ್ರೇಟ್ ಬರಿತೀನಿ ಇಂಟು ಐ. ಇಲ್ಲಿ n ಡಿವೈಡೆಡ್ ಬೈ ಎಲ್ ಇದೆಯಲ್ಲ, n ಡಿವೈಡೆಡ್ ಬೈ ಎಲ್ ಬಂದ್ಬಿಟ್ಟು ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಲೆಂತ್. ಇದನ್ನು ಸ್ಮಾಲ್ n ಅಂತ ಬರಿತೀವಿ. ದಟ್ ಈಸ್ ಕಾಲ್ಡ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ದೇರ್ ಫೋರ್ ಇದನ್ನು ಬೇಕಾದ್ರೆ ಪುಟ್ ಅಂತ ಬರ್ದಿರಿ. ಪುಟ್ n by L is equal to small n. Therefore B is equal to mu naught n into I. So this is the expression for magnetic field inside the solenoid. Sir, what about outside the solenoid? Actually, there is no magnetic field outside the solenoid. It is there, but it is very, very thin magnetic field, so very small magnetic field. So inside the solenoid, we have large amount of magnetic field, that is mu naught Ni. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈಗ ಸಾಲೆನಾಯ್ಡ್ ಅಂದರೆ ಏನು, ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಅದರಿಂದ ಡಿರೈವೇಷನ್ ಮಾಡೋದು ಹೇಗೆ, ಎಷ್ಟು ಹೇಳ್ಕೊಟ್ಟಿದ್ದೀನಿ. ಇನ್ನೂ ಸಾಲೆನಾಯ್ಡ್ ಬಗ್ಗೆ ಹೇಳೋದು ಬಹಳಷ್ಟಿದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಅಪ್ಲಿಕೇಶನ್ ಇದೆ, ಯಾವುದು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಆಮೇಲೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಚಾಪ್ಟರಿನ ಸ್ಟಡಿ ಮೆಟೀರಿಯಲನ್ನು ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಆಮೇಲೆ ನಿಮ್ಮ ಬಂಧು ಬಳಗ ಯಾರ್ಯಾರು ಇರ್ತಾರಲ್ಲ PUC ಓದ್ತಾ ಇರೋರು, ಅವ್ರಿಗೂ ಕೂಡ ಹೇಳಿ, ಅವ್ರಿಗೂ ಬೆನಿಫಿಟ್ ಆಗಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.